ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಎಲ್ಲರೂ ಅವರ ಕೆಲಸವನ್ನು ಮಾಡಲಿ, ನೀನು ನಿನ್ನ ಕೆಲಸವನ್ನು ಮಾಡು. ಅವರೂ ಒಂದು ದಿನ ನಿನ್ನ ಕೆಲಸವನ್ನೇ ಮಾಡುತ್ತಾರೆ ಎಂದು ನಂಬು. ನಿನ್ನ ಪರವಾಗಿ, ನಿನ್ನ ಹಿತಕ್ಕಾಗಿ ಸಂದರ್ಭಗಳು ಸೃಷ್ಟಿಯಾಗುತ್ತವೆ. ಒಬ್ಬರನ್ನು ನೋಡಿ ನಿನ್ನ ಹತ್ತಿರವಿಲ್ಲದ್ದು ಅವರಿಗೆ ಸಿಕ್ಕಿದೆ ಎಂದು ನಿನಗೆ ಅನಿಸಿದಾಗೆಲ್ಲ, ಅವರು ಅದನ್ನು ಪಡೆಯಲು ಅವರು ಮಾಡಿದ ಪುಣ್ಯಗಳು ಹೇರಳವೆಂದು ತಿಳಿದು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡು. ಅವರಿಗೋಸ್ಕರ ತನ್ನ ಮನಸ್ಸಿನಲ್ಲಿ ಸಂತೋಷವನ್ನು ತಂದುಕೊಳ್ಳಲು ಪ್ರಯತ್ನಿಸು. ಅನ್ಯರಿಗೆ ತನ್ನ ಮನಸ್ಸಿನಲ್ಲಿ ಸಂತೋಷವನ್ನು ಅನುಭವಿಸುವ ಆತ್ಮಕ್ಕೆ ಎಲ್ಲ ಸಿಗುತ್ತದೆ. ಇದೇ ಸತ್ಯ. ಯಾರಿಗೆ ಏನು ಸಿಕ್ಕಿದೆಯೋ ಅದಕ್ಕೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಶ್ರಮವನ್ನು ಮಾಡಿದ್ದಾರೆ, ಬೇಕಾದ ಪುಣ್ಯಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಪುಣ್ಯಗಳ ಸಂಪಾದನೆಯಿಂದಲೇ ಅವರು ತಮಗೆ ದೊರಕಿರುವ ಆಶೀರ್ವಾದಗಳಿಗೆ ಅರ್ಹರಾಗಿದ್ದಾರೆ. ನಿನ್ನ ಪುಣ್ಯಗಳ ಮೇಲೆ ನಿನಗೆ ದೃಢವಾದ ನಂಬಿಕೆ ಇರಲಿ. ನೀನು ಮಾಡುವ ಪ್ರತಿಯೊಂದು ಕಾರ್ಯವೂ ನಿನ್ನ ಪುಣ್ಯವಾಗಿರಲಿ. ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕತೆಯನ್ನು ತಂದುಕೊಳ್ಳಲು ನೀನು ತನ್ನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಬದಲಾವಣೆಯೂ ನಿನ್ನ ಪುಣ್ಯವೇ ಆಗುತ್ತದೆ. ತನ್ನ ಜೀವನವನ್ನು ಉತ್ತಮವಾಗಿಸಿಕೊಳ್ಳಲು ತಾನು ಏನು ಮಾಡಬೇಕೆಂದು ಅರಿತು ಅದರ ಪ್ರಕಾರವೇ ಕಾರ್ಯಗಳನ್ನು ಮಾಡುವ ವ್ಯಕ್ತಿ ಈ ಭೂಮಿಯಲ್ಲೇ ಸ್ವರ್ಗವನ್ನು ಅನುಭವಿಸಬಹುದು. ನನ್ನ ಮಗುವೇ, ನೀನು ಶಕ್ತಿಶಾಲಿ. ನೀನು ನನ್ನ ಮಗು. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.